ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಬೇಕು ಅಂತಲೇ ಜ್ಯೋತಿಕಾ ಇಲ್ಲದ ಸಲದನ್ನೆಲ್ಲ ಸುಳ್ಳ ಇಡ್ತಾ ಇರ್ತಾಳೆ. ಬಂದರ ಗೆಸ್ಟ್ ಮುಂದೆ ಹೇಳ್ತಾ ಇರ್ತಾಳೆ, ಶಾರದಾ ಮತ್ತು ಸಿದ್ದುಗೆ ತುಂಬ ವರ್ಷದಿಂದ ಅಫೇರ್ ಇತ್ತು, ಹಂಗಾಗಿ ಅವನು ಮದುವೆ ಆಗಿದ್ದಾನೆ ಅಂತ ಹೇಳಿದ ತಕ್ಷಣ ಸಿದ್ದುಗೆ ಮತ್ತು ಶಾರದನಿಗೆ ತುಂಬ ಅಂದರೆ ತುಂಬ ಶಾಕ್ ಆಗಿ ತುಂಬ ಆಶ್ಚರ್ಯದಿಂದ ಈ ಕಡೆ ಜ್ಯೋತಿಕಾ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಬಂದಿರೋ ಗೆಸ್ಟ್ಗೆಲ್ಲ ತುಂಬ ಶಾಕ್ ಆಗ್ತಿರುತ್ತೆ. ಜೊತೆಗೆ ಈ ಕಡೆ ಮುರಳಿ ಹಾಗೆ ಅನಸೂಯ ಸುಮಿತ್ರನಿಗೂ ಸಹ ತುಂಬ ಅಂದರೆ ತುಂಬ ಶಾಕ್ ಆಗ್ತಿರುತ್ತೆ. ಎಲ್ಲರೂ ಸಹ ಜ್ಯೋತಿಕಾ ಮುಖನ ನೋಡ್ತಾ ಇರಬೇಕಾದ್ರೆ ಜ್ಯೋತಿಕಾ ಮತ್ತೆ ಜೋರಾಗಿ ಕಿರ್ತಾ ಇರ್ತಾಳೆ. ಅಕ್ರಮ ಸಂಬಂಧ ಇಟ್ಕೊಂಡಿರೋದಕ್ಕೆ ಇವತ್ತು ಇವಳನ್ನ ಮದುವೆ ಆಗಿದ್ದಾನೆ, ಇಲ್ಲ ಅಂತ ಅಂದರೆ ನನ್ನಂಥ ಹುಡುಗಿನ ಬಿಟ್ಟು ಈ ಕೆಲಸದವಳ ಜೊತೆ ಯಾಕೆ ಮದುವೆ ಆಗ್ತಿದ್ದ ಅಂತ ಅಂದಾಗ ಸರಿಯಾಗಿ ಮಾತಾಡು ಅಂತ ಹೇಳ್ಬೇಕಾದ್ರೆ ಮುಚ್ಚೋ ಬಾಯ ಅಂತ ಸಿದ್ದುಗೆ ಆವಾಜ್ ಆಗ್ತಾ ಇರ್ತಾಳೆ. ಹಾಗೆ ನೀನು ಇವತ್ತು ತಡಿಬೇಡ, ನಾನೆಲ್ಲ ಸತ್ಯನೂ ಹೇಳಲೇಬೇಕು, ಇವಳನ್ನ ಇಟ್ಕೊಂಡಿರೋಕ್ಕೆ ತಾನೇ ನೀನು ಪದೇ ಹಳ್ಳಿಗೆ ಹೋಗ್ತಿದ್ದು ಅಂತ ಅಂದಾಗ ಶಾರದನಿಗಂತೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಪದೇ ಹಳ್ಳಿಗೆ ಹೋಗ್ತಿದ್ದ, ಅದಕ್ಕೆ ಇವತ್ತು ಇವಳನ್ನ ಮದುವೆ ಆಗಿದ್ದಾನೆ ಅಷ್ಟೇ ಅಂತ ಬಂದಿರೋ ಗೆಸ್ಟ್ ಮುಂದೆ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಸಹ ಏನೇನೋ ಮಾತಾಡ್ಕೋತಾ ಇರ್ತಾರೆ. ಹಾಗೆ ಮತ್ತೆ ಜೋ ಹೇಳ್ತಾ ಇರ್ತಾಳೆ, ಇವನೇನು ನೊಂದಿರ ಹೆಣ್ಣು ಮದುವೆ ಆಗ್ತಿಲ್ಲ, ಇಟ್ಕೊಂಡಿದ್ದ ತಪ್ಪಿಗೆ ತಾಳಿ ಕಟ್ಟಿದ್ದಾನೆ ಅಂತ ಅಂದಾಗ ನೋಡು ಜೋ, ನನಗೆ ಕೋಪ ಬರ್ಸ್ಬೇಡ, ಬಾಯಿ ಬಂದಾಗೆಲ್ಲ ಮಾತಾಡಬೇಡ ಅಂತ ಅನ್ಬೇಕಾದ್ರೆ ಜೋ ಮಾತ್ರ ಕೋಪದಿಂದ ಸಿದ್ದು ನೋಡ್ತಾ ಇದ್ರೆ ಈ ಕಡೆ ಇನ್ನೊಂದು ಕಡೆ ಶಾರದನು ಕೋಪ ಮಾಡಿಕೊಂಡು, ನೋಡಿ ತಪ್ಪಾಗಿ ನಮ್ಮಿಬ್ರ ಬಗ್ಗೆ ಏನೇನೋ ಮಾತಾಡಬೇಡಿ, ಮನೆ ಮರ್ಯಾದೆ ಎಲ್ಲ ಹೋಗ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಜೋ ತುಂಬಾ ನಗಾಡ್ಕೊಂಡು, ಏನು ಮನೆ ಮರ್ಯಾದೆನ, ಆಲ್ರೆಡಿ ಒಂದ್ಸಲ ನೀನು ಮತ್ತೆ ಸಿದ್ದು ಸೇರ್ಕೊಂಡು ಮನೆ ಮರ್ಯಾದೆನ ಎಲ್ಲರೂ ಸಹ ಹಾರಾಜ್ ಹಾಕಿದ್ದೀರಾ, ಅದೆಲ್ಲ ನಿಮಗೆ ಮರ್ತೋಯ್ತಾ ಅಂತ ನಗಾಡ್ತಾ ಇರ್ತಾಳೆ. ಅಲ್ಲ ಶಾರದಾ, ನಿನ್ನ ನಡುವೆ ಮತ್ತೆ ಈ ಕಡೆ ಸಿದ್ದು ನಡುವೆ ಎಷ್ಟು ವರ್ಷದಿಂದ ಕಳ್ಳ ಸಂಬಂಧ ಇತ್ತು ಹೇಳು ಅಂತ ಅಂದಾಗ ಈ ಕಡೆ ಶಾರದನಿಗೆ ತುಂಬಾ ಅಂದ್ರೆ ತುಂಬಾ ಶಾಕ್ ಆಗಿ ಬೆಚ್ಚ ಬಿದ್ದು ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೀವಿಬ್ರು ಕಳ್ಳ ಸಂಬಂಧ ಇಟ್ಕೊಂಡಿರೋದಕ್ಕೆ ಎಕ್ಸಾಂಪಲ್ ಏನ್ ಗೊತ್ತಾ, ಈ ದೀಪು ಗ್ಯಾರಂಟಿ ಸಿದ್ದುಗೆ ಹುಟ್ಟಿದಳೆ ಅಂತ ಅಂದಾಗ ಶಾರದನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಸಿದ್ದು ಹುಟ್ಟಿರೋದ್ರಿಂದ ಯಾವಾಗ್ಲೂ ಸಿದ್ದು ಅಂತ ಅಂದ್ಕೊಂಡೇ ಇರ್ತಾಳೆ. ಈ ಕಡೆ ಶಾರದಾ ಮಾತ್ರನಾ ಅಥವಾ ಬೇರೆ ಇನ್ಯಾರು ನಿನಗೆ ಗರ್ಲ್ ಫ್ರೆಂಡ್ ಇದಾರ ಅಂತ ಅಂದಾಗ ಬಾಯ್ ಮುಚ್ಚು ಜ್ಯೋತಿಕಾ ಅಂತ ಬೈತಾ ಇದ್ರೆ ಶಾರದಾ ಮಾತ್ರ ತುಂಬಾ ಕೋಪ ಮಾಡ್ಕೊಂಡು ಜ್ಯೋತಿಕಾನ ನೋಡ್ತಾ ಇರ್ತಾಳೆ. ಹಾಗೇನದ್ ಕಡೆ ಸಿದ್ದು ತುಂಬಾ ಕೋಪ ಮಾಡ್ಕೊಂಡು ಜೋ ಅಂತ ಅನ್ಬೇಕಾದ್ರೆ ಮುಚ್ಚು ಬಾಯ್ನ, ನೀನ್ ಮಾತಾಡ್ಬೇಡ ಅಂತ ಅಂದ್ಬಿಟ್ಟು ಅವನನ್ನ ದೂಕಿ ಶಾರದಾ ಹತ್ರ ಬಂದು ಹೇಳ್ತಾ ಇರ್ತಾಳೆ, ಇಂಥವಳಿಗೋಸ್ಕರ ನನ್ನ ಪ್ರೀತಿನೇ ನೀನು ದೂರ ಮಾಡ್ದಲ್ಲೋ, ನಿನಗೆ ನಾಚಿಕೆ ಆಗಲ್ವಾ, ಪ್ರೀತಿಸ್ತವಳನ್ನ ಮದುವೆ ಆಗೋದ್ ಬಿಟ್ಟು ಇಟ್ಕೊಂಡವಳಿಗೆ ತಾಳಿ ಕಟ್ಟಿದೆಯಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಾರದಾ ತುಂಬಾ ಅಂದ್ರೆ ತುಂಬಾ ಕೋಪ ಮಾಡ್ಕೊಂಡು ಜ್ಯೋತಿಕಾ ಕೆನ್ನೆಗೆರಡು ಬಾರ್ಸೇ ಬಿಡ್ತಾಳೆ. ಅದೇ ಸಮಯಕ್ಕೆ ತಾತ ಶಿವನಾರಾಯಣ್ ಹಾಗೆ ಕಂಪನಿ ಪಾರ್ಟ್ನರ್ಸ್ ಜೊತೆಗೆ ದಶರಥ ಎಲ್ಲರೂ ಬಂದಾಗ ಜ್ಯೋತಿಕಾ ಕೆನ್ನೆಗೆ ಹೊಡಿತಿರ್ಬೇಕಾದ್ರೆ ಶಾರದನ ನೋಡಿ ಶಾಕ್ ಆಗಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಇನ್ನೊಂದ್ ಕಡೆ ಪಾರಿಜಾತ ತುಂಬಾ ಕೋಪ ಮಾಡ್ಕೊಂಡು, ಏನೇ ಶಾರದಾ, ನನ್ನ ಮೊಮ್ಮಗಳ ಕೆನ್ನೆಗೆ ನೀನು ಹೊಡಿತೀಯ ಅಂತ ಅವಳು ಕೆನ್ನೆಗೆ ಹೊಡೆಯಕ್ಕೆ ಅಂತ ಬರ್ತಾ ಇರ್ಬೇಕಾದ್ರೆ ಮಹಿಳಾ ಸಂಘದ ಅಧ್ಯಕ್ಷೆ ಬಂದು ಕೈ ಹಿಡ್ಕೋತಿರ್ತಾಳೆ. ಏನ್ರಿ ನನ್ನ ಕೈನ ಹಿಡ್ಕೋತಿದ್ದೀರಾ, ನೀವು ಮಹಿಳಾ ಸಂಘದ ಅಧ್ಯಕ್ಷ ತಾನೇ, ನೋಡ್ರಿ ನನ್ನ ಮೊಮ್ಮಗಳಿಗೆ ಎಂತ ಅನ್ಯಾಯ ಮಾಡ್ತಾ ಇದ್ದಾಳೆ, ಅನ್ನ ಹಾಕ್ತದ ದಣಿಗೆ ಹೊಡೆಯುತ್ತಿದ್ದಾಳೆ, ಕೈ ಎತ್ತುತ್ತಿದ್ದಾಳೆ, ಅವಳನ್ನ ಕೇಳ್ರಿ ಅಂತ ಕೂಗಾಡ್ತಾ ಇರ್ತಾಳೆ. ನೋಡ್ರಿ, ನನಗೆ ನ್ಯಾಯ ಬೇಕು, ನನ್ನ ಮೊಮ್ಮಗಳಿಗೆ ಅನ್ಯಾಯ ಆಗಿದೆ, ಮೊದಲು ಇವಳನ್ನ ಅರೆಸ್ಟ್ ಮಾಡ್ಸಕ್ಕೆ ಹೇಳಿ ಅಂತ ಅನ್ಬೇಕಾದ್ರೆ, ಓಹೋ ನಿಮಗೆ ನ್ಯಾಯ ಬೇಕಾ, ಕೊಡ್ತೀನಿ ನೋಡಿ. ಈ ಕಡೆ ನ್ಯಾಯ ಅಂತಂದ್ರೆ ಏನು ಅಂತ ನಾನು ಹೇಳ್ತೀನಿ ನೋಡಿ ಮೇಡಮ್. ಏನು ಗೊತ್ತಾ, ನಿಮ್ಮ ಮೊಮ್ಮಗಳು ಜ್ಯೋತಿಕಾ ನೋಡೋಕ್ಕೂ ಚೆನ್ನಾಗಿದ್ದಾಳೆ, ತುಂಬಾ ದುಡ್ಡು ಇದೆ, ಅವಳಿಗಾಗಿರೋ ಅವಮಾನನ ನಾಳೆ ಅವಳು ಮರಿಬೋದು. ಹಾಗೆ ಅವಳು ತುಂಬಾ ಮನಸ್ಸು ಮಾಡಿದ್ರೆ ರಾಜ್ಕುಮಾರ್ ಅಂತ ಹುಡುಗನ ಮದುವೆ ಆಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ಬೋದು, ಹಾಗೆ ಆರ್ಥಿಕತೆಗೂ ಸಹ ತುಂಬಾ ಚೆನ್ನಾಗಿದ್ದಾರೆ. ಅಂಥವಳು ಎಲ್ಲರ ಮುಂದೆ ಬೇಕು ಅಂತ ಶಾರದಾ ಮತ್ತೆ ಸಿದ್ದನ ಅವಮಾನಿಸಿ ಇಲ್ಲಿ ಸರಿದನ್ನೆಲ್ಲ ಹೇಳಿದ್ರೆ ಎಂತರ್ಗೂ ಬೇಜಾರಾಗುತ್ತೆ ಅಲ್ವಾ ಅಂತ ಅಂದಾಗ ಜ್ಯೋತಿಕನ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಹಾಗೆ ಸಿದ್ಧಾರ್ಥ್ ಸರ್ ಮನಸ್ಸಲ್ಲಿ ಜ್ಯೋತಿಕಾ ಅವ್ರು ಇಲ್ಲ ಅಂತ ಅಂದಮೇಲೆ ಬಲವಂತಾಗಿ ಏನಕ್ಕೆ ಮಾತಾಡಬೇಕು, ಏನಕ್ಕೆ ಪ್ರೀತಿ ಮಾಡು ಅಂತ ಹೇಳ್ಬೇಕು ಅಲ್ವಾ ಅಂತ ಅಂದಾಗ ಜ್ಯೋತಿಕನ್ಗೆ ತುಂಬ ನಾಚಿಕೆ ಆಗ್ತಾ ಇರುತ್ತೆ. ಬಲವಂತಾಗಿ ಯಾವತ್ತೂ ಪ್ರೀತಿನ ಪಡ್ಕೋಬಾರ್ದು ಮೇಡಮ್, ಅದನ್ನು ನಿಮ್ಮ ಮೊಮ್ಮಗಳಿಗೆ ಅರ್ಥ ಮಾಡಿಸಿ ಅಂತ ಪಾರಿಜಾತನ್ಗೆ ಮುಖ ಕೊಡ್ದಂಗೆ ಹೇಳ್ಬೇಕಾದ್ರೆ ಅವಳಿಗೂ ಸಹ ತುಂಬ ಶೇಮ್ ಆಗ್ತಾ ಇರುತ್ತೆ. ಹಾಗೆ ಫೋರ್ಸ್ಫುಲ್ಲಾಗಿ ಈ ಮದುವೆ ಮಾಡಿದರೆ ಹೇಗೆ ಚೆನ್ನಾಗಿರ್ತಾರೆ ಹೇಳಿ ಅಂತ ಅನ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ ಕಣ್ರಿ, ಈ ಮನೇಲಿ ನನ್ನ ಮೊಮ್ಮಗಳು ಸೊಸೆ ಆಗಬೇಕಿತ್ತು ಅಷ್ಟೇ ಅಂತ ಹೇಳ್ಬೇಕಾದ್ರೆ ಈ ಕಡೆ ಮಹಿಳಾ ಮಂಡಲದ ಅಧ್ಯಕ್ಷೆ ಹೇಳ್ತಾ ಇರ್ತಾರೆ, ಸೊಸೆ ಆಗೋಕ್ಕೂ ಮುಂಚೆ ಗಂಡನಿಗೆ ಒಳ್ಳೆ ಹೆಂಡತಿ ಆಗ್ಬೇಕು ಅಲ್ವೇನ್ರಿ ಅಂತ ಅಂದಾಗ ಪಾರಿಜಾತ ಶಾಕ್ ಆಗಿ ಅವ್ರ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಹೆಂಡತಿ ಸ್ಥಾನನ ತಾನೇ ಇಷ್ಟಪಟ್ಟ ಶಾರದವ್ರಿಗೆ ಸಿದ್ಧಾರ್ಥ ಅವರು ಕೊಟ್ಟಿದ್ದಾರೆ, ಆಲ್ರೆಡಿ ಅವರು ಸಹ ಗಂಡ ಅಂತ ಒಪ್ಕೊಂಡಿದ್ದಾರೆ, ಅವಳಿಗೆ ಒಳ್ಳೆ ಬದುಕು ಸಹ ಸಿಕ್ಕಿದೆ, ಅಂತ ಹುಡುಗಿಗೆ ಒಳ್ಳೆ ಬದುಕು ಸಿಕ್ಕಿದೆಯಲ್ಲ ಅಂತ ನಾವೆಲ್ಲರೂ ಖುಷಿ ಪಡ್ತಿರ್ಬೇಕಾದ್ರೆ ಅದನ್ನ ನಿಮ್ಮ ಮೊಮ್ಮಗಳು ಹಾಳು ಮಾಡ್ತಾ ಇದ್ದಾಳೆ, ಅವಳಿಗೆ ನಾವು ಸರಿಯಾದ ನ್ಯಾಯನ ಕೊಡಿಸ್ಬೇಕೋ ಬೇಡವೋ ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಪಾರಿಜಿತ ತುಂಬ ಕೋಪ ಮಾಡ್ಕೊಂಡು ಜೋರಾಗಿ ಕೂಗಾಡ್ತಾ ಇರ್ತಾಳೆ, ನಿಮಗೇಂದ್ರೆ ಗೊತ್ತು ನಮ್ಮನೆ ವಿಷಯ, ನನ್ನ ಮೊಮ್ಮಗಳಿಗೆ ಅನ್ಯಾಯ ಆಗಿದ್ದು ಅಂತ ಅಂದಾಗ ಸಾಕು ಮೇಡಮ್ ಬಾಯಿ ಮುಚ್ಚಿ, ಹಂಗ ಇವನಿಗೆ ಕನ್ನಡಿ ಬೇರೆ ಬೇಕಾ,
ಹೇಳ್ತಾ ಬೈತಾ ಇರ್ತಾಳೆ. ನನಗಿವಾಗೆಲ್ಲ ತುಂಬ ಚೆನ್ನಾಗಿ ಅರ್ಥ ಇದೆ. ನೀವು ನಮ್ಮನ್ನು ಕರೆಸಿದ್ದು ಸಿದ್ಧಾರ್ಥ್ ಮತ್ತು ಶಾರದಾ ಅವ್ರಿಗೆ ಅವಮಾನ ಮಾಡಲಿ ಅಂತ. ಆದರೆ ನನಗಿವಾಗ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ. ಇನ್ನೊಂದ್ಸಲ ಈ ಜೋಡಿಗಳಿಗೆ ಏನಾದರೂ ತೊಂದರೆ ಕೊಟ್ಟರೆ ಅವರಿಬ್ಬರನ್ನೆಲ್ಲ ನಿಮ್ಮನ್ನು ಒದ್ದು ನಾನು ಒಳಗಡೆ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಪಾರಿಜಾತನಿಗೆ ಹೇಳ್ತಿರ್ಬೇಕಾದ್ರೆ ಶಾಕ್ ಆಗಿ ಜ್ಯೋತಿಕಾ ಪಾರಿಜಾತ ನಿಂತ್ಕೊಬಿಡ್ತಾರೆ. ಹಾಗೆ ಮತ್ತೆ ಮಹಿಳಾ ಸಂಘದ ಅಧ್ಯಕ್ಷ ಹೇಳ್ತಾ ಇರ್ತಾರೆ, ನಿಮಗೇನಾದರೂ ತೊಂದರೆ ಕೊಟ್ಟರೆ ಶಾರದಾ ಅವರೇ ನನಗೆ ಕಾಲ್ ಮಾಡಿ, ನಾನು ವಿಚಾರಿಸ್ಕೋತೀನಿ, ಇಲ್ಲಿಂದ ಬಾಯಿ ಮುಚ್ಕೊಂಡು ಹೊರಟೋಗಿಂತ ಪಾರಿಜಾತನಿಗೆ ಬೈದು ಹೋಗ್ತಾ ಇದ್ರೆ ತಾತ ಮತ್ತೆ ಹಾಗೆ ದಶರಥ ಎಲ್ಲರೂ ಕೋಪ ಮಾಡ್ಕೊಂಡು ಸ್ಟೇಜ್ ಮೇಲೆ ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಕಡೆ ಸುಮಿತ್ರಾ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ, ಎಲ್ಲರ ಮುಂದೆ ನನ್ನ ಮಗಳು ಕೆನ್ನೆಗೆ ಹೊಡೆದಲ್ಲ ಶಾರದಾ, ನಿನಗೆ ನಾನು ಕೈತುತ್ತು ಕೊಟ್ಟಿದ್ದು ಮರ್ತೋಯ್ತಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೇನೊಂದು ಕಡೆ ತಾತ ತುಂಬ ಕೋಪ ಮಾಡ್ಕೊಂಡು ಸ್ಟೇಜ್ ಮೇಲೆ ಬಂದ ತಕ್ಷಣ ಈ ಕಡೆ ಶಾರದಾ ಸಿದ್ಧನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ತುಂಬ ಟೆನ್ಷನಿಂದ ಶಾರದಾ ತಾತನ ಮುಖ ನೋಡ್ತಿರ್ಬೇಕಾದ್ರೆ ಸಿದ್ದು ತಾತ ಅಂತ ಅಂದಾಗ, ಮುಚ್ಚೊಬ್ಬ ಯಾರೋ ತಾತ, ನಿನಗೆ ನಮ್ಮ ಜೀವನ ಜೊತೆ ನೀನು ಆಟ ಆಡ್ತಿದ್ಯಾ ಅಂದ್ಬಿಟ್ಟು ವಿಡಿಯೋನ ತೋರಿಸ್ತಾ ಇರ್ತಾರೆ. ಶಾರದಾ ಮತ್ತು ಸಿದ್ಧನ ಪರವಾಗಿ ಈ ಕಡೆ ತಾತ ಆರಕ್ಷಿತನ ಇಟ್ಕೊಂಡಿದ್ದೀವಿ, ಎಲ್ಲರೂ ಸಹ ಬಂದು ಸಹಕರಿಸಬೇಕು, ಎಲ್ಲರೂ ಸಹ ಇವರಿಬ್ಬರಿಗೆ ನವದಂಪತಿಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ವಿಡಿಯೋ ಮಾಡೋದನ್ನು ಈ ಕಡೆ ತೋರಿಸ್ತಿರ್ಬೇಕಾದ್ರೆ ಈ ಕಡೆ ಶಾರದನಿಗೆ ತುಂಬ ಅಂದರೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ತಾತ ಬಂದಿದ್ದನ್ನು ನೋಡಿ ಪಾರಿಜಾತನಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ, ತಾತ ಬಂದಿದ್ದು ಒಳ್ಳೇದಾಯಿತು, ಏನಾದರೂ ಡ್ರಾಮಾ ಮಾಡಿ ನಾನು ಏನಾದರೂ ಮಾಡಿಬಿಟ್ಟು ಅವ್ರನ್ನ ಒಳ್ಳೇದು ಮಾಡ್ಕೊಳ್ಳೇಬೇಕು, ಏನಾದರೂ ಡ್ರಾಮಾ ಮಾಡಿ ಶಾರದನಿಗೆ ಅವಮಾನ ಮಾಡಲೇಬೇಕು ಅಂತ ಅಂದ್ಬಿಟ್ಟು, ನೋಡಿ ತಾತ ಎಲ್ಲರ ಮುಂದೆ ಈ ಮನೆ ಕೆಲಸದವಳು ಎಷ್ಟು ಜೋರಾಗಿ ನನ್ನ ಕೆನ್ನೆಗೆ ಹೊಡೆದಿದ್ದಾಳೆ, ಜ್ಯೋತಿಕಾ ಅಂತ ಬೇಡ, ಮಿಸ್ ಬ್ಯಾಂಗ್ಳೂರ್ ಅಂತಲೂ ಬೇಡ, ಅಟ್ಲೀಸ್ಟ್ ಒಂದು ನಿಮ್ಮ ಮೊಮ್ಮಗಳನ್ನ ಕರ್ಟಸಿಗಾದರೂ ಮಾತಾಡ್ಬೋದಿತ್ತಲ್ವಾ, ನೋಡಿ ಅಂತ ಕಣ್ಣೀರು ಹಾಕ್ಕೊಂಡು ತಾತನ ಹಗ್ ಮಾಡಿಕೊಂಡು ಅಳ್ತಾ ಇರಬೇಕಾದ್ರೆ ತುಂಬ ಕೋಪದಿಂದ ತಾತ ಕೋಪ ಮಾಡಿಕೊಂಡು ಈ ಕಡೆ ಶಾರದಾ ಮುಖನ ನೋಡ್ತಾ ಇರ್ತಾರೆ. ಹಾಗೆ ತಾತನ ಮುಂದೆ ಓವರ್ ಡ್ರಾಮನ ಮಾಡ್ತಾ ಇರ್ತಾಳೆ. ನೋಡು ತಾತ, ನಾನು ಹೇಳಿದ್ರಲ್ಲಿ ತಪ್ಪೇನಿದೆ, ಇವರಿಬ್ಬರಿಗೂ ಮುಂಚೆಯಿಂದಲೂ ಅಫೇರ್ ಇತ್ತು ಅಂತ ಅನಿಸುತ್ತೆ, ಅದಕ್ಕೆ ತಾನೇ ಸಿದ್ದು ಅವಳಿಗೆ ತಾಳಿ ಕಟ್ಟಿದ್ದು, ಇವಾಗಲೇ ಇಷ್ಟು ಜನಗಳ ಮುಂದೆ ನನ್ನ ಕೆನ್ನೆ ಕೊಡ್ದೋಳು ಮುಂದೆ ಏನು ಮಾಡ್ತಾಳೋ ಅಂತ ನನಗೆ ತುಂಬ ಭಯ ಆಗ್ತಿದೆ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ದಶರಥನು ತಾತನಿಗೂ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಇವಳಿರೋ ಮನೆಗೆ ನಾನಂತೂ ಖಂಡಿತ ಬರಲ್ಲ ತಾತ, ನನಗಂತೂ ತುಂಬ ಭಯ ಆಗ್ತಿದೆ ಅಂತ ನಾಟಕ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಮಾತ್ರ ಜ್ಯೋತಿಕಾ ಮಾತನ್ನೇ ನಂಬ್ತಾ ಇರ್ತಾರೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಹೌದು ನೀನು ಹೇಳೋದು ಕರೆಕ್ಟ್ ಆಗಿದೆ, ಇಂಥ ಸಮಯ ಸದಕನಂತ ಸಿದ್ದು ಇರಬೇಕಾದ್ರೆ ಎಂಥವ್ರಿಗೂ ಭಯ ಹಾಗೆ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದುಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮತ್ತೆ ಜ್ಯೋತಿಕಾ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ತಾತ ಯಾರಿಗೆ ಗೊತ್ತು, ಈ ದೀಪು ಸಿದ್ದು ಶಾರದಂಗೆ ಹುಟ್ಟಿರ್ಬೋದಲ್ವಾ, ಇವರಿಗೆ ತುಂಬ ವರ್ಷದಿಂದ ಅಫೇರ್ ಇರ್ಬೋದಲ್ವಾ ಅಂತಂದಾಗ ತಾತ ಮಾತ್ರ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ಆಗ ಮನಸ್ಸಲ್ಲಿ ಸುಮಿತ್ರಾ ಹೇಳ್ಕೊತಾ ಇರ್ತಾಳೆ, ಇಷ್ಟು ಚೀಪಾಗಿ ಶಾರದಾ ಮತ್ತು ಸಿದ್ದು ಬಗ್ಗೆ ಮಾತಾಡಬೇಡ, ಏನಾಗಿದೆ ನಿನಗೆ, ಯಾವ ರೀತಿ ನಾನು ಇವಳನ್ನ ಕಂಟ್ರೋಲ್ ಮಾಡಲಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಕಣ್ಣೀರಾಗ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದುಗೆ ಮತ್ತು ಶಾರದನಿಗೂ ತುಂಬ ಅಂದರೆ ತುಂಬ ಕೋಪ ಬರ್ತಾ ಇರುತ್ತೆ. ಕೋಪನ ಕಂಟ್ರೋಲ್ ಮಾಡೋಕ್ಕಾಗದಲ್ಲೇ ಸಿದ್ದು ಕಿರ್ಚಾಡ್ತಾ ಇರ್ತಾನೆ, ಹೌದು ದೀಪು ನನ್ನ ಮಗಳೇ, ನನಗೆ ಹುಟ್ಟಿರ್ತಾಳೆ, ಏನಿವಾಗ ಅಂತ ಅಂದಾಗ ಈ ಕಡೆ ಜ್ಯೋತಿಕನಿಗೆ ತುಂಬ ಅಂದರೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ಜ್ಯೋತಿಕಾ ಕಣ್ಣೀರು ಹಾಕೊಂಡು, ನೋಡಿದ್ರೆ ತಾತ, ಸತ್ಯ ಯಾವ ರೀತಿ ಹೊರಗಡೆ ಬರ್ತಾ ಇದೆ ನೋಡಿ, ಇವನು ಯಾವ ರೀತಿ ಮಾತಾಡ್ತಿದ್ದಾನೆ, ಇಂಥವ್ರ ಜೊತೆ ನಾನು ಮನೇಲಿ ಇರಲ್ಲ ಅಂತ ಅನ್ಬೇಕಾದ್ರೆ ಸಾಕು ನಾಟಕ ಮಾಡಬೇಡ ನಿಲ್ಸು ಅಂತ ಬೈತಾ ಇರ್ತಾನೆ. ಇಲ್ಲ ಇಲ್ಲ, ನಾನಂತೂ ಮನೆಗೆ ಬರಲ್ಲ, ಎಲ್ಲರ ಮುಂದೆ ನನ್ನ ಕೆನ್ನೆಗೆ ಹೊಡೆದವಳು ನಾನು ಒಬ್ಬಳೇ ಇದ್ದಾಗ ಏನು ಮಾಡ್ಬೋದು ಅಂತ ಅಂದಾಗ ಜ್ಯೋತಿಕಾ, ಈ ರೀತಿ ಎಲ್ಲ ಮಾತಾಡಬೇಡ ನೀನು, ಶಾರದವ್ರಿಗೆ ಅವತ್ತು ಪ್ರಾಣ ಉಳಿಸೋದು ಗೊತ್ತು, ತೆಗೆಯೋದು ಗೊತ್ತಿಲ್ಲ, ಅಂಥವ್ರನ್ನ ನೀನು ಕೆಣಕಿದ್ಯಾ, ಅದಕ್ಕೋಸ್ಕರ ಈ ರೀತಿ ಮಾಡಿದ್ರು ಅಂತ ಹೇಳ್ಬೇಕಾದ್ರೆ ತಾತ ಕೋಪ ಮಾಡ್ಕೊಂಡು ಮುಚ್ಚ ಬಾಯಿ ಅಂತ ಹೇಳ್ತಾ ಇರ್ತಾರೆ. ಯಾಕಣು, ಯಾರಿಗೋ ಹುಟ್ಟಿರೋ ಮಗುಗೆ ನಾನಪ್ಪ ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗ್ತಿಲ್ವೇನ ನೀನು, ನಮ್ಮಂಥ ಮನೆ ಮಗಳು ಜ್ಯೋತಿಕನಿಗೆ ಇಂಥ ಅನ್ಯಾಯ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ಅಂತ ಅನ್ಬೇಕಾದ್ರೆ ಸಿದ್ದು ಏನು ಮಾತಾಡದೆ ನಿಂತಿದ್ರೆ ಶಾರದಾ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ಹೌದು ನಿನಗೆ ಬೇಕಾದವಳು ಸಿಕ್ಕಿದ್ಲಲ್ವಾ, ಅದಕ್ಕೆ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದೀಯ ಅಲ್ವಾ, ತಿನ್ನೋದು ನಮ್ಮನೆ ಅನ್ನ, ಇರೋದು ನನ್ನ ಮನೆಯಲ್ಲಿ, ಹಾಗೆ ಕೆಲಸ ಮಾಡ್ತಿರೋದು ನನ್ನ ಕಂಪನಿಯಲ್ಲಿ, ಮಾತಾಡ್ದಲ್ಲೇ ಬಿಡ್ತೀಯಾ ಅಂತ ಅಂದಾಗ ಶಾರದನಿಗೂ ಸಿದ್ಧರಿಗೂ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ನಿನ್ನ ಜೀವ ಇದೆಯಲ್ಲ, ಇದನ್ನು ನಾನು ನಿನಗೆ ಭಿಕ್ಷೆ ಕೊಟ್ಟಿದ್ದು ಅಂತ ಅಂದಾಗ ಈ ಕಡೆ ಸಿದ್ಧಿಗೆ ತುಂಬ ಬೇಜಾರಾಗಿ ಒಳೊಳಗೆ ಕಣ್ಣೀರಾಗ್ತಿರ್ಬೇಕಾದ್ರೆ ಈ ಕಡೆ ವಿಮಲ ಮತ್ತು ಮುರಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೆ ತನ್ನ ಮನಸ್ಸಲ್ಲಿ ಪಾರಿಜಾತ ಹೇಳ್ಕೊತಾ ಇರ್ತಾಳೆ, ಸರಿಯಾಗಿ ಹೋಗಿತಾ ಇದೆಯಾ ಶಿವನಾರಾಯಣ, ಸರಿಯಾಗಿ ಹೋಗಿ ಇವ್ನು ಮಾಡಿದ ತಪ್ಪಿಗೆ ಸರಿಯಾಗಿ ಮಾಡ್ತಿದ್ಯಾ, ಇದೇ ನೋಡು ನೀನು ಜೀವನದಲ್ಲಿ ಮಾಡಿದ ಒಳ್ಳೆ ಕೆಲಸ ಅಂತ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ನನ್ನ ಕಂಪನಿಯಲ್ಲಿ ಅನ್ನ ತಿಂದ್ಬಿಟ್ಟು ನನಗೆ ನಂಬಿಕೆ ದ್ರೋಹನ ಮಾಡ್ತಾ ಇದೆಯಲ್ವಾ, ಇನ್ವಿಟೇಷನ್ ಕಾರ್ಡಲ್ಲಿ ನಿಮ್ಮಿಬ್ಬರು ಫೋಟೋ ಬಂದಿದ್ದು ಓಕೆ, ನನ್ನ ವಿಡಿಯೋ ಹೇಗೋ ಬಂತು, ನಮ್ಮ ಮದುವೆಯಲ್ಲಿ ನೀನು ಯಾವಾಗ ನೀನು ನಮಗೆ ಅವಮಾನ ಮಾಡಿದೆ, ಯಾವಾಗ ಉಳ್ಕೊಳ್ಳಿಗೆ ತಾಳೆ ಕಟ್ತು, ಆವತ್ತೇ ನಿಮ್ಮ ಸಂಬಂಧ ಎಲ್ಲ ಮುರಿದೋಯ್ತು, ಎಳ್ಳು ನೀರು ಬಿಟ್ಟಾಯ್ತು ಅಂತ ಹೇಳ್ಬೇಕಾದ್ರೆ ಶಾರದಾ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಆಗ ಸಿದ್ದು ಕಣ್ಣೀರು ಹಾಕೊಂಡು, ನೋಡಿ ತಾತ, ನಿಮಗೆ ಸಂಬಂಧ ಮುರಿದಿರ್ಬೋದು, ಆದರೆ ನನಗೆಲ್ಲ ಅಂತ ಅನ್ಬೇಕಾದ್ರೆ ಸರ್ ಪ್ಲೀಸ್ ಅಂತ ಹೇಳ್ಬೇಕಾದ್ರೆ, ಸುಮ್ನಿರಿ ಶಾರದಾ ಅವರೇ, ನೀವು ಮಾತಾಡಬೇಡಿ, ಅದೇನು ಹೇಳ್ಕೊತಾರೋ ಅವರೇ ಮಾತಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ, ಹೌದೌದು ನಾನೇ ಮಾತಾಡ್ತೀನಿ, ಅಲ್ಲ ಇವತ್ತು ವಿಡಿಯೋ ಈ ರೀತಿ ಕಳಿಸಿದೆಯಲ್ಲ, ಇನ್ನು ಏನು ಮಾಡಬೇಕು ಅಂತ ನೀನು ಅಂದ್ಕೊಂಡಿದ್ಯೋ, ನನಗೆ ಯಾಕೋ ಅನಿಸುತ್ತೆ ಈ ರೀತಿ ಸುಳ್ಳು ಹೇಳ್ಕೊಂಡು ನನ್ನ ಆಸ್ತಿನ ಲಪ್ಟಾಡಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ಅಲ್ವಾ ಅಂತ ಅಂದಾಗ ಈ ಕಡೆ ಸಿದ್ಧಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ಸಿದ್ದು ಹೇಳ್ತಾ ಇರ್ತಾನೆ, ಅಲ್ಲ ತಾತ ಏನು ಅಂತ ಮಾತಾಡ್ತಿದ್ದೀರಾ, ನಿಮ್ಮ ಆಸ್ತಿನೂ ಬೇಡ ಪಾಸ್ತಿ ಬೇಡ ಏನು ಬೇಡ ನನಗೆ, ಆದರೆ ಅಂತ ಅನ್ಬೇಕಾದ್ರೆ ಏನಾದರೆ ಅಂತ ಅಂದ್ಕೊಂಡಿದ್ಯಾ ಅಂತ ಒಡೆಯೋಕ್ಕೆ ಅಂತ ಕೈ ಎತ್ತಿ ಹೋಗ್ತಿರ್ಬೇಕಾದ್ರೆ ತಾತನ ಕೈನ ಶಾರದಾ ಇಟ್ಕೊಬಿಡ್ತಾಳೆ.
ಹಾಗೆ ತಾತನ ಕೈನ ಶಾರದಾ ಹಿಡ್ಕೊಂಡಾಗ ಮನೆಯವರೆಲ್ಲರೂ ಶಾಕ್ ಆಗಿ ಶಾರದಾ ನೋಡ್ತಾ ಇರಬೇಕಾದ್ರೆ ಶಾರದಾ ಸಡನ್ ಆಗಿ ತಾತನ ಕೈನ ಬಿಟ್ಬಿಟ್ಟು ಕಣ್ಣೀರು ಹಾಕ್ತಾ ಇರ್ತಾಳೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ಇದರಲ್ಲಿ ಸಿದ್ಧ ಸರ್ದು ಏನೂ ತಪ್ಪಿಲ್ಲ, ನಾನೇ ಆವೇಶದಲ್ಲಿ ಜ್ಯೋತಿಕಾ ಕೆನ್ನೆಗೆ ಹೊಡೆದ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತ ಕಾಲಿಗೆ ಇಡಬೇಕಾದ್ರೆ ಕಾಲು ಹಿಡ್ಕೊಳಕ್ಕೆ ಹೋಗ್ತಾ ಇರಬೇಕಾದ್ರೆ ಚೀನಿ ನನ್ನನ್ನು ಮುಟ್ಬೇಡ, ದೂರ ಹೋಗು ಅಂತ ತಳ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಕುಸ್ತು ಬಿದ್ದಾಗ ಈ ಕಡೆ ಸಿದ್ದು ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಮತ್ತೆ ತಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಇದಕ್ಕೆಲ್ಲ ಇವತ್ತಿಗೆಲ್ಲ ಕಾರಣ ನೀನೇ, ನಿನ್ನಿಂದಲೇ ನಮ್ಮ ಮನೆ ನೆಮ್ಮದಿ ಸಂತೋಷ ಎಲ್ಲ ಹಾಳಾಯಿತು, ಇದೇ ಫಸ್ಟ್ ಆ್ಯಂಡ್ ಲಾಸ್ಟು, ಏನಾದರೂ ನೀವು ನನ್ನ ಕಂಪನಿ ಅಥವಾ ನನ್ನ ಹೆಸರು ಉಪಯೋಗಿಸ್ಕೊಂಡು ಏನಾದ್ರು ಮಾಡಿದರೆ ನಾನು ಚೆನ್ನಾಗಿರಲ್ಲ ಅಂತ ವಾರ್ನ್ ಮಾಡಬೇಕಾದ್ರೆ ತಾತನ ಮುಖ ನೋಡಿಕೊಂಡು ಸಿದ್ದು ಹಾಗೆ ಬೆಚ್ಚಿ ಬಿದ್ದು ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ತಾತ ಕೋಪ ಮಾಡ್ಕೊಂಡು ಹೊರಟೋಗ್ತಿರ್ಬೇಕಾದ್ರೆ ಮನೆಯವರೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇರ್ತಾನೆ. ಜೊತೆಗೆ ಜ್ಯೋತಿಕಾ ಹಿಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಶಾರದಾ ಏನು ಮಾಡೋಕ್ಕಾಗದೆ ಕಣ್ಣೀರು ಹಾಕೊಂಡು ನಿಂತ್ಕೊಂಡಾಗ ಮತ್ತೆ ಸಿದ್ದು ಸಮಾಧಾನ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೆಯೊಳಗಡೆ ಎಲ್ಲರೂ ಬಂದಾಗ ಬೇಕು ಬೇಕು ಅಂತ ಜ್ಯೋತಿಕಾ ಮತ್ತೆ ನಾಟಕ ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಮತ್ತೆ ಮನೆಯಲ್ಲಿ ಪಾರಿಜಾತ ಬೇಕು ಬೇಕು ಅಂತ ಶಾರದಾ ಮುಖ ನೋಡ್ಕೊಂಡು ಬೈತಾ ಇರ್ತಾಳೆ, ಏ ಶಾರದಾ ಏನೇ ಮಾಡಿದೆ ನೀನು, ಊರವ್ರ ಮುಂದೆಲ್ಲ ನೀನು ನನ್ನ ಮೊಮ್ಮಗಳಿಗೆ ಕೆನ್ನೆ ಕೊಡದೆ ಸಾಲದು ಅಂತ ಈ ಮನೆ ಯಜಮಾನನ ಕೈ ಬೇರೆ ಇಟ್ಕೋತಿ ಅಲ್ವೇನೆ, ಇದೇ ಕಣೆ ಉಂಡೆ ಮನೆಗೆ ದ್ರೋಹ ಬೈಗಿದ್ದು ಅಂತ ಅಂದರೆ ಇದೇನೆ ಕಣೆ ಅಂತ ಕೂಗಾಡ್ತಾ ಇರ್ತಾಳೆ. ನೀನು ಈ ಮನೆಗೆ ಮನೆ ಹಾಳಾಗಿ ಬಂದೆ, ಕೆಲಸ ಮಾಡ್ಕೊಂಡು ಅಂತ ಬಂದೆ, ಇವಾಗ ನೋಡಿದರೆ ಅಧಿಕಾರ ಚಲಾಯಿಸೋಕ್ಕೆ ಬರ್ತಾ ಇದೀಯಾ, ನಿನ್ನಂಥವಳಿಗೆ ಏನು ಮಾಡಬೇಕು, ಯೋಗ್ಯತೆ ಮೀರಿ ಮಾತಾಡಿದ್ಯಾ ಅಂತ ಬೈತಾ ಇರಬೇಕಾದ್ರೆ, ನೋಡಿ ಮೇಡಮ್ ನಾನು ಬೇಕು ಅಂತ ಮಾಡಿಲ್ಲ, ಅವ್ರು ನನ್ನ ನಡತೆ ಬಗ್ಗೆ ಮಾತಾಡಿದ್ರು ಅದಕ್ಕೆ ನಾನು ಅವ್ರ ಮೇಲೆ ಕೈ ಮಾಡಿದೆ ಅಂತ ಅಂದಾಗ ಜೊತೆಗೆ ನನಗೆ ತುಂಬ ಕೋಪ ಬರ್ತಾ ಇರುತ್ತೆ. ಏನೇ ಆಗಲಿ ನೀನು ನನ್ನ ಮೊಮ್ಮಗಳ ಮೇಲೆ ಕೈ ಮಾಡಲೇಬಾರ್ದಿತ್ತು, ಯಾಕೆ ಅಂತಂದರೆ ಮುಂಚೆ ಎಲ್ಲ ಕೋಪ ಎಲ್ಲ ಬಂದರೂ ಸುಮ್ಮನೆ ಇದ್ದಿತ್ತಾನೆ, ಇವಾಗ ಯಾಕೆ ಈ ರೀತಿ ಯಜಮಾನಿಗೆ ಗತ್ ಬಂತು ಅಂತ ಈ ರೀತಿ ಮಾಡ್ತಾ ಇದೆಯಾ ಅಲ್ವಾ ಅಂತ ಪಾರಿಜಾತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಿಮಲನು ಸಹ ಏನೇ ಆಗಲಿ ನಮ್ಮ ಜ್ಯೋತಿಕಾ ಕೆನ್ನೆಗೆ ನೀನು ನೋಡಿಬಾರ್ದಿತ್ತು ಕಣೆ ಶಾರದಾ ಅಂತ ಬೈತಾ ಇರ್ತಾರೆ. ಹಾಗೆ ನಮ್ಮ ಮಾನ ಮರ್ಯಾದೆ ಉಳಿಸ್ಕೋಬೇಕು ಅಂತ ಹೋಗಿ ಎಲ್ಲನೂ ಕಳ್ಕೊ ಬಂದ್ವಿ ಅಂತ ಮುರಳಿ ಹೇಳ್ತಾ ಇರಬೇಕಾದ್ರೆ ದಶರಥ ಆಗಿದ್ದಾಗೋಯ್ತು, ಜ್ಯೋತಿಕಾ ನೀನು ಹೋಗಿ ರೆಸ್ಟ್ ಮಾಡು ಅಂತ ಅನ್ಬೇಕಾದ್ರೆ ಏನು ಡ್ಯಾಡ್ ಈ ರೀತಿ ಹೇಳ್ತಿದ್ದೀರಾ, ರೆಸ್ಟ್ ಮಾಡಿದರೆ ನನಗೆ ನಿದ್ದೆ ಬರುತ್ತಾ ಅಂದ್ಬಿಟ್ಟು ಮತ್ತೆ ನಾಟಕ ಮಾಡಿಕೊಂಡು ತಾತನ ಹತ್ರ ಕಾಲಿಡ್ಕೊಂಡು ಕೇಳ್ತಾ ಇರ್ತಾಳೆ. ಮಿಸ್ ಬ್ಯಾಂಗ್ಳೂರ್ ಆಗಿರೋ ಜ್ಯೋತಿಕಾ ನಾಳೆ ಈ ಥರ ಕೆಲಸದ ಕೆನ್ನೆಗೆಯಿಂದ ಓಡಿಸ್ಕೊಂಡ್ಲಂತೆ ಕೈಯಿಂದ ಅಂತ ಹೇಳಿದಾಗ ಪೇಪರ್ಲೆಲ್ಲ ಬರುತ್ತೆ, ನನಗೆ ಎಷ್ಟು ಅವಮಾನ ತಾತ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾನು ಮರ್ಯಾದೆ ಹೋದ್ರೆ ಏನು ಮಾಡಲಿ ತಾತ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಪಾರಿಜಾತ ನೋಡ್ರಿ ಅವತ್ತು ಮಾನ ಮರ್ಯಾದೆ ಹೋಗುತ್ತೆ ಅಂತ ಇವಳನ್ನ ಮನೇಲಿ ಇಟ್ಕೊಂಡ್ರಿ, ಇವಾಗೆಲ್ಲ ಹೋಗಿದೆಯಲ್ಲ ಇನ್ಯಾಕೆ ಇವಳನ್ನ ಇಟ್ಕೊಂಡಿದ್ದೀರಾ, ಮನೆಯಿಂದ ಆಚೆ ಕಳಿಸಿ ಅಂತ ಹೇಳ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಸಿದ್ದು ತುಂಬ ಕೋಪ ಮಾಡ್ಕೊಂಡು ಸಾಕು ಬಾಯಿ ಮುಚ್ಚಿ ಅಜ್ಜಿ, ಶಾರದವ್ರ ಏನಕ್ಕೆ ಬೈತಾ ಇದ್ದೀರಾ, ಶಾರದವ್ರು ಈ ಪರಿಸ್ಥಿತಿಗೆ ಜ್ಯೋತಿಕನೇ ಕಾರಣ, ಅವಳ ಬಿಹೇವಿಯರ್ ಸರಿ ಇಲ್ಲ, ಅದಕ್ಕೆ ಮೊದಲು ನೀವು ಅವಳನ್ನ ಬೈರಿ ಶಾರದವ್ರನ್ನಲ್ಲ ಅಂತ ಅನ್ಬೇಕಾದ್ರೆ ಮುಚ್ಚ ಬಾಯ್ನ, ನೀನು ನನ್ನ ಬಿಹೇವಿಯರ್ ಬಗ್ಗೆ ಮಾತಾಡಬೇಡ, ಕೆಲಸದೊಳನ ಮದುವೆ ಆಗಿ ನಮ್ಮ ಮಾನ ಮರ್ಯಾದೆ ಎಲ್ಲನೂ ಆರಾಜಾಗ್ತಿದ್ಯಾ ಅಂತ ಬೈತಾ ಇರ್ತಾಳೆ. ಈ ತುಂಬ ಕೋಪ ಮಾಡ್ಕೊಂಡು ಈ ಕಡೆ ಬಂದು ಸಿದ್ದನ ಕೊಳ್ಪಟ್ಟಿಗೆ ಕೈ ಹಾಕಿ ಆವಾಜ್ ಆಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.